ಬೆಂಗಳೂರಿನ RR ನಗರದಲ್ಲಿ ಕನ್ನಡದ ಖ್ಯಾತ ಸೀರಿಯಲ್ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವರು ಅನೇಕ ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದ್ರು. ಜೀವ ಹೂವಾಗಿದೆ, ಸಂಘರ್ಷ, ನೀನಾದೇನ ಈ ಧಾರಾವಾಹಿಗಳಲ್ಲಿ ಅವರು ನಟನೆಯನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ತಮಿಳಿನ ಗೌರಿ ಧಾರಾವಾಹಿಯ ಲೀಡ್ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ರು. ದುರಾದೃಷ್ಟವಶಾತ್ ಇವತ್ತು ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆ್ಯಂಡ್ ಇವರ ಹಿನ್ನೆಲೆ ನೋಡ್ತಾ ಹೋದರೆ ಮೂಲತಃ ಕೊಟ್ಟೂರಿನವರು, ಆದರೆ ಬೆಂಗಳೂರಿನಲ್ಲಿ ಅನೇಕ ವರ್ಷಗಳಿಂದ ಅವರು ವಾಸವಾಗಿದ್ದರು. ಯಾತಕ್ಕಾಗಿ ಒಂದು ಆತ್ಮಹತ್ಯೆ ನಡೀತು ಇದು ಇನ್ನಷ್ಟೇ ತನಿಖೆಯ ನಂತರವೇ ಬಯಲಾಗಬೇಕಾಗಿದೆ. ಈಗ ಸತ್ತಿರುವಂಥ ಮಾಹಿತಿಯ ಪ್ರಕಾರ ಬೆಂಗಳೂರಿನ RR ನಗರದಲ್ಲಿ ಕನ್ನಡದ ಹಾಗೂ ತಮಿಳಿನ ಖ್ಯಾತ ಕಿರುತೆರೆ ನಟಿ ನಂದಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಈಗ ಪೊಲೀಸರು ಈ ಒಂದು ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಯಾವ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ? ಖಂಡಿತ ರಾಹುಲ್, ಅಂದ್ರೆ ಈಗ ಸಂಜೆ ಅಷ್ಟೇ ಈ ಮಾಹಿತಿ ಹೊರಬಂದಿರುವಂತದ್ದು. ನಂದಿನಿ ಅವರ ಸಾವಿನ ಕುರಿತಾಗಿ ಯಾವುದೇ ಕೂಡ ಅಧಿಕೃತ ಮಾಹಿತಿ ಇರಲಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಕಲೈನಾರ್ ಟಿವಿ ಅಂದ್ರೆ ನಂದಿನಿ ಅವರು ಧಾರಾವಾಹಿ ಮಾಡ್ತಿರುವಂತಹ ಚಾನಲ್, ಸೊ ಅದರಲ್ಲಿ ಅಧಿಕೃತವಾಗಿ ಅವರು ರೆಸ್ಟ್ ಇನ್ ಪೀಸ್ ಅಂತ ಒಂದು ಪೋಸ್ಟ್ ಅನ್ನು ಹಾಕಿದೆ. ಆ ನಂತರದಲ್ಲಷ್ಟೇ ನಂದಿನ ಸಾವಿನ ವಿಚಾರ ಗೊತ್ತಿರುವಂತದ್ದು. ಸೊ ಈಗ ಬಂದಿರೋ ಮೂಲಗಳ ಪ್ರಕಾರ ಸಾವಿಗೆ ಕಾರಣ ಏನು ಅಂತ ಇನ್ನೂ ಬಟ್ ಬೆಂಗಳೂರಿನ PG ಒಂದರಲ್ಲಿ ಈ ರೀತಿ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ಅನ್ನೋ ವಿಚಾರ ಬಂದಿರುವಂತದ್ದು. ಬಟ್ ಅವರ ಒಂದು ವೃತ್ತಿ ಬದುಕು ಬಗ್ಗೆ ನೋಡೋದಾದ್ರೆ ಕನ್ನಡದ ಖ್ಯಾತ ಅಂದ್ರೆ ಜನಪ್ರಿಯ ಧಾರಾವಾಹಿಗಳು ಕೂಡ ಅವರು ಭಾಗ ಆಗಿದ್ರು, ನಟಿಯಾಗಿ ಕಾಣಿಸ್ಕೊಂಡಿದ್ರು. ಈಗ ಸದ್ಯಕ್ಕೆ ತಮಿಳಿನಲ್ಲಿ ಗೌರಿ ಅನ್ನೋ ಒಂದು ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನು ನಡೆಸ್ತಾ ಇದ್ರು ರಾಹುಲ್. ಓಕೆ ಲೋಕೇಶ್, ಏನಾದರೂ ಅವರ ಸೋಷಿಯಲ್ ಮೀಡಿಯಾದಲ್ಲಿ ರೀತಿಯಾಗಿ ಏನಾದರೂ ಬೇಜಾರಿನ ಪೋಸ್ಟ್ಗಳು ಅಥವಾ ತುಂಬ ನೋವಾಗಿದೆ ಈ ರೀತಿಯಾಗಿ ಏನಾದರೂ ಸ್ಟೋರಿಗಳಾಗಲಿ ಪೋಸ್ಟ್ ಆಗಲಿ ಏನಾದರೂ ಕಂಡು ಬಂದಿದೆಯಾ ಅಂತ ಅವರ ಸೋಷಿಯಲ್ ಮೀಡಿಯಾ ಫೀಡ್ನಲ್ಲಿ? ಸರ್ ರಾಹುಲ್, ಈ ಒಂದು ಸಂಬಂಧಪಟ್ಟಂತೆ ಯಾಕಂದ್ರೆ ನಂದಿನಿ ಅಂತಂದ್ರೆ ಈಗ ಅಂದ್ರೆ ಈಗಷ್ಟೇ ಸಿನಿ ಬದುಕಿಗೆ ಒಂದಷ್ಟು ಎಂಟ್ರಿ ಕೊಡಬೇಕು ಅಂತ ಅವ್ರ ಆಸೆ ಇತ್ತು. ಯಾಕಂದ್ರೆ ಕನ್ನಡದಲ್ಲಿ ಒಂದಷ್ಟು ಏನು ಸಂಘರ್ಷ ಆಗಲಿ, ಜೀವ ಹೂವಾಗಿದೆ, ಮಗುಮಗಳು ಮತ್ತೆ ನೀನಾದಿನ ಈ ಸೀರಿಯಲ್ಗಳಲ್ಲಿ ಒಂದು ಪ್ರಮುಖ ಪಾತ್ರಗಳನ್ನು ನಟಿಸಿದ್ರು. ಆ ನಂತರದಲ್ಲಿ ಗೌರಿ ಏನು ತಮಿಳಿಗೆ ಹೋಗ್ತಾರೆ, ಅಲ್ಲಿ ಒಂದಷ್ಟು ದೊಡ್ಡ ಪಾತ್ರ ಸಿಗ್ತಾರೆ. ಯಾಕಂದ್ರೆ ಒಂದೇ ಒಂದು ಸೀರಿಯಲ್ನಲ್ಲಿ ಅವರು ದ್ವಿಪಾತ್ರದ ಮೂಲಕ ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸಿದ್ರು. ಸೊ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಸಿನಿಮಾಗ ಆಫರ್ ಕೂಡ ಅವರಿಗೆ ಬಂದಿರುವಂತದ್ದು. ಮೂಲತಃ ಕೊಟ್ಟೂರಿನವರಾಗಿದ್ರು. ಸೊ ಇಲ್ಲಿ ಬೆಂಗಳೂರಲ್ಲಿ ಕುಟುಂಬದವರು ಇರಲಿಲ್ಲ, ಬಟ್ ಇದೇ ಒಂದು ಕಾರಣಕ್ಕೋಸ್ಕರ ಅವರು PG ನಲ್ಲಿ ವಾಸ ಮಾಡ್ತಿದ್ರು. ಸೊ ಈಗಷ್ಟೇ ವಿಚಾರ ಗೊತ್ತಾಗಿರೋದು. ಯಾಕಂದ್ರೆ ಅವರ ಸೋಷಿಯಲ್ ಮೀಡಿಯಾ ನೋಡಿದರೆ ಅವರ ಗೆಳೆಯರು ಕೂಡ ಒಂದಷ್ಟು ಟ್ಯಾಕ್ಸ್ ಅನ್ನು ಮಾಡಿದ್ದಾರೆ. ಅವರ ಒಂದು ಈ ಒಂದು ನಿಧನ ವಿಚಾರ ಕೇಳಿ ಸಂತಾಪವನ್ನು ಸೂಚಿಸಿದ್ದಾರೆ. ರೈಟ್ ಲೋಕೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.